let us discuss about examples on allied angles. Example number 1, find the value of sine of 765 degree. Here solution is sine of 765 degree is equal to sine of 765 degree can be written as a into 90 degree plus 45 degree. 8 into 90 plus 45 degree gives 765 degree. So this is equal to, this is of the power n into 90 degree plus or minus theta. N into 90 degree plus or minus theta. Here theta is 45 degree, n is 8. Therefore the 8 is even number. So therefore we can write n ಅನ್ನೋದು even number ಇದೆ. ಹಾಗಾದ್ರೆ sin trigonometric function sin ಆಗಿನೇ ಇರುತ್ತೆ. Angle 45. So sin 45, sin of 45 degree. Now check the quadrant. The angle is lines. So now this is a quadrant. First quadrant, second quadrant, third quadrant, fourth quadrant. Here it is 8 into 90. So this is 1 into 90, 2 into 90, 3 into 90, 4 into 90, 5 into 90, 6 into 90, 7 into 90. This is 8 into 90. 8 into 90 plus 45. Plus andre next quadrant ಹೋಗುತ್ತೆ. Plus angle. So this is first quadrant. In the first quadrant, the sine trigonometric function is positive. So this is equal to, write positive as it is by using table value. Sine of 45 degree is equal to 1 divided by root 2. So therefore the sine of 765 degree is equal to plus 1 divided by root 2. So ಇಲ್ಲಿ ಸಾಲ್ವ್ ಮಾಡಬೇಕಾದ್ರೆ 90 ಮಲ್ಟಿಪಲ್ ವ್ಯಾಲ್ಯೂ ಇವನ್ ನಂಬರ್ ಆಗಿ ಬರ್ಕೊಂಡಿದ್ದೀವಿ. ಸೊ ಇವನ್ ನಂಬರ್ ಇದ್ದಾಗ ಸೈನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಸೈನ್ ಆಗಿ ಬರ್ತೀವಿ, ಆಂಗಲ್ 45 ಡಿಗ್ರಿ ಅಂತ ಬರ್ತೀವಿ. ಅಕಸ್ಮಾತ್ ಇದನ್ನ ಆಡ್ ಆಗಿ ತಗೊಳ್ಳೋಣ. ಇದನ್ನೇ ಇನ್ನೊಂದು ರೀತಿ ಹೇಗೆ ಸಾಲ್ವ್ ಮಾಡ್ತೀವಿ ಅಂದ್ರೆ, ಸೈನ್ ಆಫ್ 765 degree is equal to sine of 9 into 90, 9 into 90 degree minus 45 degree. 9 into 90 minus 45 degree gives 765 degree. So this is equal to, now this is n into 90 plus or minus theta. Here theta value is 45 degree, n value is 9. Here n is odd number. n ಅನ್ನೋದು ಬೆಸ ಸಂಖ್ಯೆ ಇದೆ, ಆಂಗಲ್ ಆ ಕೋನ ಎಷ್ಟಿದೆ 45 ಡಿಗ್ರಿ ಇದೆ. ಸೊ ಹಾಗಾದ್ರೆ ಇದು ಆಡ್ ನಂಬರ್ ಇದ್ದಾಗ ಸೈನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಏನಾಗಿ ಬರ್ಕೋತೀವಿ, ಕಾಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ವಿತ್ ಆಂಗಲ್ 45. ಸೊ ಹಾಗಾದ್ರೆ ಇದನ್ನ ಕಾಸ್ 45 ಡಿಗ್ರಿ ಅಂತ ಬರ್ಕೊಳ್ಳೋಣ. ಅದನ್ನ ಬರೋದಾದ್ಮೇಲೆ ಈ ಆಂಗಲ್ ಯಾವ ಕ್ವಾಡ್ರಂಟ್ ಇರುತ್ತೆ ಅನ್ನೋದನ್ನ ನೋಡಬೇಕು. 9 into 90. So this is 1 into 90, 2 into 90, 3 into 90,
4 into 90, 5 into 90, 6 into 90, 7 into 90, 8 into 90. This is 9 into 90. 9 into 90 angle ಇಲ್ಲಿವರೆಗೂ ಆಯಿತು. minus 45. So minus ಅಂತ ಇದೆ ಹಿಂದ್ಗಡೆ ತಗೊಂಡು. So this is first quadrant. In the first quadrant, the sine trigonometric function is positive. So therefore this is equal to, write positive value as it is by using table value cos 45 degree table value 1 divided by root 2. 1 divided by root 2. So therefore sine of 765 degree is equal to plus 1 divided by root 2. ಇಲ್ಲಿ ನೋಡಿ ಎರಡು ಆನ್ಸರ್ ಕಂಪ್ಯಾರಿಸನ್ ಮಾಡಿದ್ರೆ ಎರಡು ಸೇಮ್ ಬರ್ತವೆ. ನಾವು ಸಾಲ್ವ್ ಮಾಡಬೇಕಾದ್ರೆ ಅದನ್ನ ಇವನ್ ನಂಬರ್ ಆಗಿನೂ ಸ್ಪ್ಲಿಟ್ ಮಾಡಿ ಬರ್ಕೋಬಹುದು, ಆರ್ ನಂಬರ್ ಆಗಿ ಸ್ಪ್ಲಿಟ್ ಮಾಡಿ ಬರ್ಕೋಬಹುದು. ಆನ್ಸರ್ ಚೇಂಜ್ ಆಗೋದಿಲ್ಲ. ನೀವು ಸಾಲ್ವ್ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಮೆಥಡ್ನ ತಗೋಬೇಕು, ಎರಡನ್ನೂ ಸಾಲ್ವ್ ಮಾಡೋಂಗಿಲ್ಲ. ಇವನ್ ನಂಬರ್ ಸ್ಪ್ಲಿಟ್ ಮಾಡಿ ಬರೆದು ಸಾಲ್ವ್ ಮಾಡಬಹುದು, ಅಥವಾ ಆಡ್ ನಂಬರ್ ಆಗಿ ಸ್ಪ್ಲಿಟ್ ಮಾಡಿ ಬರೆದು ಸಾಲ್ವ್ ಮಾಡೋದು. ಎರಡನ್ನ ಬಿಡಿಸಂಗಿಲ್ಲ, ಯಾವುದಾದ್ರೂ ಒಂದನ್ನ ಬಿಡಿಸ್ಬೇಕು, ನೆನಪಿರಲಿ. ಎಕ್ಸಾಂಪಲ್ ಸಾಲ್ವ್ ಮಾಡಬೇಕಾದ್ರೆ 8 into 90 ಅಂತ ತಗೊಂಡಿದ್ದೀವಿ, ಪ್ಲಸ್ 45 ಅಂತ ತಗೊಂಡಿದ್ದೀವಿ. ಸೊ ಇದು 8 ಅಂತ ಹೇಗೆ ತಗೊಂಡಿದ್ದೀವಿ, ಎಕ್ಸಾಕ್ಟ್ ಆಗಿ ಇದನ್ನೇ ಹೇಗೆ ತಗೋಬೇಕು ಅಂತ ಕನ್ಫ್ಯೂಷನ್ ಆಗ್ಬೋದು. ಹಾಗೆ ಇಲ್ಲಿ 9 into 90 minus 45 ಅಂತ ತಗೊಂಡಿದ್ದೀವಿ. ಸೊ ಇದನ್ನೇ ಹೇಗೆ ತಗೊಂಡಿದ್ದೀವಿ, ಹೇಗೆ ತಗೋಬೇಕು ಅನ್ನೋದು ಕನ್ಫ್ಯೂಷನ್ ಆಗ್ಬೋದು. ಅದಕ್ಕೆ ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕಂದ್ರೆ ಕ್ಯಾಲ್ಕುಲೇಟರ್ ತಗೊಂಡು 765 ಡಿವೈಡೆಡ್ ಬೈ 90 ಅಂತ ಮಾಡ್ಕೋಬೇಕು. ಡಿವೈಡೆಡ್ ಬೈ 90 ಅಂತ ಮಾಡ್ಕೋಬೇಕು. ಅದೆಷ್ಟು ಬರುತ್ತಂದ್ರೆ 765 ಡಿವೈಡೆಡ್ ಬೈ 90 ಈಸ್ ಈಕ್ವಲ್ ಟು 8.5 ಅಂತ ಬರುತ್ತೆ. 8.5 ಅಂತ ಬರುತ್ತೆ ಡಿವೈಡೆಡ್ ಬೈ 90 ಅಂತ ಮಾಡ್ಕೊಂಡ್ರೆ. ಈಗ ನಾವು ಏನು ಮಾಡ್ಬೇಕಂದ್ರೆ 8.5 ಬಂದತ್ತಲ್ಲ, ಪಾಯಿಂಟ್ ಬಿಟ್ಬಿಡ್ರಿ. ಪಾಯಿಂಟ್ ಬಿಟ್ಟರೆ ಎಷ್ಟಿರುತ್ತಲ್ಲಿ 8 ಉಳಿಯುತ್ತೆ. ಸೊ ಅದನ್ನ 8 into 90 ಅಂತ ಮಾಡ್ಕೊಳ್ಳಿ. 8 into 90 ಅಂತ ತಗೊಳ್ಳೋಣ. 8 into 90 ಅಂತ ತಗೊಂಡ್ರೆ ಎಷ್ಟು ಬರುತ್ತೆ ಅದನ್ನ ಕ್ಯಾಲ್ಕುಲೇಟರಲ್ಲಿ ನೋಡಿ. 8 into 90 ಈಸ್ ಈಕ್ವಲ್ ಟು 720 ಅಂತ ಬರುತ್ತೆ. 720 ಡಿಗ್ರಿ ಅಂತ ಬರ್ತದೆ. ಹಾಗಾದ್ರೆ ಇಲ್ಲಿ 765 ಇದೆ, ನಮ್ದು 720 ಬಂತು. ಇನ್ನೂ ಎಷ್ಟು ಬಿಡಿಸ್ಬೇಕು, 45 ಡಿಗ್ರಿನ ಆ್ಯಡ್ ಮಾಡಬೇಕು. ಸೊ ಅದಕ್ಕೆ ಏನು ಬರೆದಿದ್ದೀನಿ, 8 into 90 ಅಂತ ಬರ್ದಾಯ್ತು. ಅದೆಷ್ಟಾಯಿತು 720 ಆಯಿತು. ಸೊ 765 ಆಗಬೇಕಂದ್ರೆ ಪ್ಲಸ್ 45 ಅಂತ ಮಾಡ್ಕೊಂಡು ಪ್ಲಸ್ 45. ಸೊ ಕನ್ಫ್ಯೂಷನ್ ಆಗಬೇಕು. ಕನ್ಫ್ಯೂಷನ್ ಇದ್ರೆ ಸಿಂಪಲ್ ಆಗಿ ತಿಳ್ಕೊಳ್ರಿ. ಅದೇನು ಕೊಟ್ಟಿರ್ತಾರಲ್ಲ ಆಂಗಲ್ ಡಿವೈಡೆಡ್ ಬೈ 90 ಅಂತ ಮಾಡ್ಕೊಳ್ರಿ. ಡಿವೈಡೆಡ್ ಬೈ 90 ಅಂತ ತಗೊಂಡಾಗ ಅದು ಈ ಎಕ್ಸಾಂಪಲ್ಗೆ 8.5 ಅಂತ ಬಂತು. ಈ 8.5 ಬಿಟ್ಬಿಡೋಣ. 0.5ನ ಬಿಟ್ಟು 8 into 90 ಈಸ್ ಈಕ್ವಲ್ ಟು 720 ಅಂತ ಆಯಿತು. ಸೊ ಹಾಗಾದ್ರೆ ಇಲ್ಲಿ 720 ಪ್ಲಸ್ 45 ವ್ಯಾಲ್ಯೂ 765 ಆಗುತ್ತೆ. ಈ ರೀತಿ ಸ್ಪ್ಲಿಟ್ ಮಾಡಿ ಬರ್ಕೋಬೇಕು. Example number 2, find the value of tan of 1140 degree. ಈಗ ಅದನ್ನ ಸ್ಪ್ಲಿಟ್ ಮಾಡಿ ಬರ್ಕೊಳ್ಬೇಕು. ಸೊ ಅದಕ್ಕೆ ಏನು ಮಾಡೋಣ, 1140 ಡಿವೈಡೆಡ್ ಬೈ 90 ಈಸ್ ಈಕ್ವಲ್ ಟು, ಕ್ಯಾಲ್ಕುಲೇಟರ್ ತಗೊಂಡು 1140 ಡಿವೈಡೆಡ್ ಬೈ 90 ಈಸ್ ಈಕ್ವಲ್ ಟು 12.66 ಅಂತ ಬರುತ್ತದೆ. ಸೊ ಅದನ್ನ ಏನು ಮಾಡೋಣ, 0.66 ಇರೋದನ್ನು ಬಿಟ್ಬಿಡೋಣ. ಬಿಟ್ಟು 12 into 90 ಎಷ್ಟಾಗುತ್ತೆ ನೋಡೋಣ. 12 into 90. ಸೊ 12
into 90 is equal to 1080 ಅಂತ ಇದೆ. ಸೊ ಇಲ್ಲಿ ಏನು ಬರ್ತಿದ್ದೀನಿ ಅಂದರೆ ಇದೇ ಆಂಗಲ್ನ ಇಲ್ಲಿ ಬರ್ಕೊಂಡು ಡಿವೈಡೆಡ್ ಬೈ 90 ಅಂತ ತಗೊಂಡೆ, ಕ್ಯಾಲ್ಕುಲೇಟರ್ ಯೂಸ್ ಮಾಡಿಕೊಂಡು. ಅದು ಎಷ್ಟು ಬರುತ್ತೆ ಆನ್ಸರು? 12 ಡಿವೈಡೆಡ್ ಬೈ ಇದೇ ವ್ಯಾಲ್ಯೂನ ಇಲ್ಲಿ ಬರೆದು ಡಿವೈಡೆಡ್ ಬೈ 90 ಅಂತ ತಗೊಂಡಿದ್ವಿ ಕ್ಯಾಲ್ಕುಲೇಟರ್ ಯೂಸ್ ಮಾಡಿಕೊಂಡು. ಅದು ಆನ್ಸರ್ ಎಷ್ಟು ಬರುತ್ತೆ? 12.66 ಅಂತ ಬರುತ್ತೆ. ಇಲ್ಲಿ 0.66 ಬಿಟ್ಬಿಡೋದು, ಬಿಟ್ಟು 12 ಅಷ್ಟೇ ತಗೊಂಡು ಮತ್ತೆ 12 ಇಂಟು 90 ಅಂತ ಸಾಲ್ವ್ ಮಾಡಿಕೊಂಡ್ರೆ 1080 ಅಂತ ಬಂದದ್ದು. ಸೊ ಹಾಗಾದ್ರೆ ಇಲ್ಲಿ ಎಷ್ಟಿದೆ? 1140 ಅಂತ ಇದೆ. ಹಾಗಾದ್ರೆ ಇದಕ್ಕೆ ಇನ್ನೂ ಎಷ್ಟು ಆ್ಯಡ್ ಮಾಡಬೇಕು? ಪ್ಲಸ್ 60 ಡಿಗ್ರಿ ಆ್ಯಡ್ ಮಾಡಬೇಕು, ಹೌದಾ? ಸೊ ಅದನ್ನೇ ಹೇಗೆ ಬರೀತೀವಿ ನೋಡ್ರಿ. ಈಗ tan 1140 ಡಿಗ್ರಿ ಈಸ್ ಈಕ್ವಲ್ ಟು tan of 12 into 90 ಪ್ಲಸ್ ಅಂದರೆ 1080 ಆಯಿತು. ಇನ್ನೂ ಇಷ್ಟ ಆಗಬೇಕಂದ್ರೆ ಇದಕ್ಕೆ ಪ್ಲಸ್ 60 ಡಿಗ್ರಿ ಕೂಡಿಸ್ಬೇಕು, ಪ್ಲಸ್ 60 ಡಿಗ್ರಿ. ಸೊ ದಿಸ್ ಈಸ್ ಈಕ್ವಲ್ ಟು this is of the form n into 90 plus or minus theta. Here theta value is 60 degree, n value is 12. So this is even number, ಸಮಸಂಖ್ಯೆ ಆಗಿದೆ. ಸೊ ಸಮಸಂಖ್ಯೆ ಇದ್ರೆ tan theta ಅಂತಾನೆ ಬರೀತೀವಿ, ಹೌದಾ? ಸೊ ಇಲ್ಲಿ theta ವ್ಯಾಲ್ಯೂ 60 ಡಿಗ್ರಿ ಇದೆ, tan 60 ಡಿಗ್ರಿ ಅಂತ ಆಯ್ತು. ನೆಕ್ಸ್ಟ್ ಈ ಟೋಟಲ್ ಆಂಗಲ್ ಯಾವ ಕ್ವಾಡ್ರಂಟ್ ಬರುತ್ತೆ ಅನ್ನೋದನ್ನ ನೋಡಬೇಕು. ಸೊ ದಿಸ್ ಈಸ್ 1 into 90, 2 into 90, 3 into 90, 4 into 90, 5 into 90, 6 into 90, 7 into 90, 8 into 90, 9 into 90, 10 into 90, 11 into 90, 12 into 90, 12 into 90 ಇಲ್ಲಿವರೆಗೂ ಆಯಿತು. ನೆಕ್ಸ್ಟ್ 12 into 90 ಪ್ಲಸ್ ಸಮ್ ಆ್ಯಂಗಲ್, ಅಂದರೆ ಪ್ಲಸ್ ಅಂದರೆ ಮೇಲ್ಗಡೆ ಬಂದ್ಬಿಟ್ಟು ಮುಂದ್ಗಡೆ ಹೋಗ್ತದೆ. ಸೊ ಇದು ಫಸ್ಟ್ ಕ್ವಾಡ್ರಂಟ್. ಇನ್ನು ಫಸ್ಟ್ ಕ್ವಾಡ್ರಂಟ್ ದ tan trigonometric function is positive. So this is equal to positive as it is by using table value. Tan 60 degree is equal to √3. Here also same 60 degree. ಏನು ಮಾಡ್ಕೊಳ್ಳೋಣ? 660 ಗೆ ಡಿವೈಡೆಡ್ ಬೈ 90 ತಗೊಳ್ಳೋಣ. 660 ಕ್ಯಾಲ್ಕುಲೇಟರ್ ತಗೊಂಡು 660 ಡಿವೈಡೆಡ್ ಬೈ 90 ಎಷ್ಟು ಬರುತ್ತೆ? 7.33 ಅಂತ ಬರುತ್ತೆ. 7.33 ಅಂತ ಬರುತ್ತೆ. ಇಲ್ಲಿ ಪಾಯಿಂಟ್ ಬಿಟ್ಬಿಡೋಣ, ಪಾಯಿಂಟ್ ಬಿಟ್ಟು 7 ಅಷ್ಟೇ ತಗೊಳ್ಳೋಣ. 7 into 90, 7 into 90 ಎಷ್ಟಾಗುತ್ತೆ? 7 into 90 is equal to 630 degree. 630 degree. ಹಾಗಾದ್ರೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 660 ಡಿಗ್ರಿ ಇದೆ, ಇಲ್ಲಿ ಎಷ್ಟು ಬಂತು? 630 ಡಿಗ್ರಿ ಬಂತು. ಹಾಗಾದ್ರೆ ಇದಕ್ಕೆ ಇನ್ನೂ ಎಷ್ಟು ಸೇರಿಸಬೇಕು? 30 ಡಿಗ್ರಿನ ಆಡ್ ಮಾಡಬೇಕು. ಸೊ ಹೇಗೆ ಬರೀತೀವಿ ನೋಡ್ರಿ, ಅದನ್ನ cos of 660 degree is equal to cos of 660 degree can be written as 7 into 90 degree plus 30 degree plus 30 degree. So this is equal to, now this is of the form n into 90 plus or minus theta. Here theta value is 30 degree, n value is 7. So 7 is odd number, ಬೆಸ ಸಂಖ್ಯೆ. ಸೊ ಬೆಸ ಸಂಖ್ಯೆ ಆದಾಗ ಕಾಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ಸೈನ್ ಆಗಿ ಬರ್ಕೋಬೇಕು ವಿತ್ ಆಂಗಲ್ 30 ಡಿಗ್ರಿ. ಸೊ ಹಾಗಾದ್ರೆ
sin 30 ಡಿಗ್ರಿ ಅಂತ ಬರ್ತೀವಿ. sin 30 ಡಿಗ್ರಿ. sin ಯಾಕೆ ತಗೊಂಡಿವಿ ಅಂತಂದ್ರೆ ಇಲ್ಲಿ ಆಡ್ ನಂಬರ್ ಇದೆ, ಕಾಸ್ ಇದ್ರೆ sin ಅಂತ ಬರೀಬೇಕು. ಇಲ್ಲಿ tan ಇರೋದಕ್ಕೆ taನೇ ಬರ್ತೀವಿ. ಯಾಕಂತಂದ್ರೆ ಇಲ್ಲಿ n ವ್ಯಾಲ್ಯೂ ಇವನ್ ನಂಬರ್ ಇದೆ. ಇಲ್ಲಿ ಕಾಸ್ ಇರೋದನ್ನ sin ಹಾಕಿ ಬರ್ತೀವಿ, ಯಾಕಂದ್ರೆ ಇಲ್ಲಿ n ವ್ಯಾಲ್ಯೂ ಆಡ್ ಇದೆ. ನೆಕ್ಸ್ಟ್ ಈ ಟೋಟಲ್ ಆಂಗಲ್ 660 ಡಿಗ್ರಿ ಯಾವ ಕ್ವಾಡ್ರಂಟ್ ಬರುತ್ತೆ ನೋಡ್ಬೇಕು. Seven into 90, 1 into 90, 2 into 90, 3 into 90, 4 into 90, 5 into 90, 6 into 90, 7 into 90. 7 into 90 ಇಲ್ಲಿವರೆಗೂ ಆಯಿತು. 7 into 90 ಪ್ಲಸ್ 30 ಡಿಗ್ರಿ ಪ್ಲಸ್ ಅಂದರೆ ನೆಕ್ಸ್ಟ್ ಹೋಗ್ತದೆ. ಇದು ಫೋರ್ತ್ ಕ್ವಾಡ್ರಂಟ್. ಇನ್ನು ಫೋರ್ತ್ ಕ್ವಾಡ್ರಂಟ್ the cos trigonometric function is positive. So this is equal to write a positive as it is by using trigonometric table value. Sin 30 degree is equal to 1 divided by 2. Example number 4. Find the value of sin of 31 into pi divided by 3. Here the value of pi is 180 degree. ಹಾಗಾದ್ರೆ ಸಾಲ್ವ್ ಮಾಡೋದಕ್ಕೂ ಮುಂಚೆ ಈ ಪೈ ವ್ಯಾಲ್ಯೂನ 180 ಡಿಗ್ರಿ ಅಂತ ಬರ್ಕೊಂಡು ಇದು ಟೋಟಲ್ ವ್ಯಾಲ್ಯೂನ ಡಿಗ್ರಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. 31 ಇಂಟು ಪೈ ವ್ಯಾಲ್ಯೂನ 180 ಡಿಗ್ರಿ ಅಂತ ತಗೊಳ್ಳೋಣ. 180 ಡಿವೈಡೆಡ್ ಬೈ 3. ಸೊ ದಿಸ್ ಈಸ್ ಈಕ್ವಲ್ ಟು ಇದನ್ನ ಸಾಲ್ವ್ ಮಾಡಿದ್ರೆ 1860 ಡಿಗ್ರಿ ಅಂತ ಬರುತ್ತೆ. ಇಲ್ಲಿ ಏನು ಸಿಂಪಲ್ ಇದೆ, 31 ಆಸ್ ಇಟ್ ಇಸ್ ಬರ್ತಿದ್ದೀನಿ. ಈ ಪೈ ವ್ಯಾಲ್ಯೂ 180 ಡಿಗ್ರಿ ಇದು 22/7 ಅಂತ ಹೇಳ್ತಿದ್ದಾರೆ. ಅದು ರೇಡಿಯನ್ ವ್ಯಾಲ್ಯೂ. ಡಿಗ್ರಿ ವ್ಯಾಲ್ಯೂ ಪೈತ್ ಡಿಗ್ರಿ ವ್ಯಾಲ್ಯೂ ಎಷ್ಟಂದ್ರೆ 180 ಡಿಗ್ರಿ ಅಂತ ಕರಿತೀವಿ. ಸೊ ಅದಕ್ಕೆ ಪೈ ವ್ಯಾಲ್ಯೂನ 180 ಅಂತ ಬರೆದು ಡಿವೈಡೆಡ್ ಬೈ 3 ಅಂತ ಬರುತ್ತೆ. ಇದನ್ನು ಸಾಲ್ವ್ ಮಾಡಿದರೆ 1860 ಡಿಗ್ರಿ ಅಂತ ಬರುತ್ತೆ. ಸೊ therefore sin of 31 into pi divided by 3 is equal to sin of ಹಾಗಾದ್ರೆ ಇದು ವ್ಯಾಲ್ಯೂ ಎಷ್ಟು ಬಂದಿದೆ 1860 ಅಂತ ಬಂದಿದೆ. 1860 ಅಂತ ಬಂದಿದೆ. ಸೊ this is equal to so 1860. ಇದನ್ನ ಸ್ಪ್ಲಿಟ್ ಮಾಡಿ ಬರ್ಕೋಬೇಕು. ಇದನ್ನ ಸ್ಪ್ಲಿಟ್ ಮಾಡಬೇಕಾದ್ರೆ ಈ 1860ಗೆ ಡಿವೈಡೆಡ್ ಬೈ 90 ಅಂತ ಮಾಡ್ಕೋಬೇಕು. ಅದೆಷ್ಟು ಬರುತ್ತೆ ವ್ಯಾಲ್ಯೂ ನೋಡಬೇಕು. 20 ಪಾಯಿಂಟ್ ಸಮಥಿಂಗ್ ಏನೋ ಬರುತ್ತೆ. ಸೊ ಅದನ್ನ ಏನು ಬರೋದು 20 ಪಾಯಿಂಟ್ ಇರುತ್ತಲ್ಲ ಬಿಟ್ಬಿಡೋಣ. 20 ಅಷ್ಟೇ ತಗೊಳ್ಳೋದು. ಸೊ ಸೈನ್ ಆಫ್ 20 ಇಂಟು 90 ಡಿಗ್ರಿ 20 ಇಂಟು 90 ಡಿಗ್ರಿ ಎಷ್ಟಾಗುತ್ತೆ 1800 ಆಗುತ್ತೆ. ಇನ್ನು ಎಷ್ಟು ಬೇಕು 60 ಡಿಗ್ರಿ ಬೇಕು ಪ್ಲಸ್ 60 ಡಿಗ್ರಿ. ಸೊ ದಿಸ್ ಈಸ್ ಈಕ್ವಲ್ ಟು 90 multiple is 20. So this is of the form n into 90 plus or minus theta. Theta value is 60 degree. N value is 20. So 20 is even number. ಅಂದ್ರೆ ಸಮಸಂಖ್ಯೆ ಇದೆ. ಸಮಸಂಖ್ಯೆ ಇದ್ರೆ ಈ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚೇಂಜ್ ಆಗೋದಿಲ್ಲ. ಆಂಗಲ್ ಎಷ್ಟಿದೆ 60 ಡಿಗ್ರಿ ಇದೆ. sin 60 ಡಿಗ್ರಿ ಅಂತ ಬರೆದ್ಬಿಡ್ತೀವಿ. sin 60 ಡಿಗ್ರಿ ಇಷ್ಟೇ ಆನ್ಸರ್ ಅಲ್ಲ. ನೆಕ್ಸ್ಟ್ ಏನಂದ್ರೆ ಇಲ್ಲಿ ಪಾಸಿಟಿವ್ ಬರುತ್ತೆ ನೆಗೆಟಿವ್ ಬರುತ್ತೆ ನೋಡಬೇಕು. ಅಂದ್ರೆ ಈ ಟೋಟಲ್ ಆಂಗಲ್ ಯಾವ ಕ್ವಾಡ್ರಂಟ್ ಬರುತ್ತೆ ಅನ್ನೋದನ್ನ ನೋಡಬೇಕು. 20 into 90 ಇದೆ. 1 into 90, 2 into 3 into 4 into 5 into 6 into 7 into 8 into 9 into 10 into 11 into
12 into 13 into 14 into 15 into 16 into 17 into 18 into 19 into 20 into ಇಲ್ಲಿವರೆಗೂ ಬಂತು. ಪ್ಲಸ್ ಅಂದರೆ ಫಸ್ಟ್ ಕ್ವಾಡ್ರಂಟ್ ಆಯಿತು. ಇನ್ನು ಫಸ್ಟ್ ಕ್ವಾಡ್ರಂಟ್ the sign trigonometric function is positive. So this is equal to write positive as it is by using table value. Sin 60 degree table value is root 3 divided by 2. Example number 5. Find the value of cot minus 15 into pi divided by 4. ಅಲ್ಲಿನೂ ಏನು ಮಾಡಬೇಕಂದ್ರೆ ಪೈ ವ್ಯಾಲ್ಯೂನ 180 ಡಿಗ್ರಿ ಅಂತ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಬೇಕು. ಈ ಎಕ್ಸಾಂಪಲ್ ಸಾಲ್ವ್ ಮಾಡಿದ್ದು ಹಾಗೆ 31 ಇಂಟು ಪೈ ವ್ಯಾಲ್ಯೂ 180 ಡಿಗ್ರಿ ಡಿವೈಡೆಡ್ ಬೈ 3 ಅಂತ ಬರೆದು ಹೇಗೆ ಸಾಲ್ವ್ ಮಾಡಿದ್ವಲ್ಲ ಹಾಗೆ 50 ಇಂಟು 180 divided by 4. This is equal to 675 ಡಿಗ್ರಿ. ಅಂದರೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದ್ರೆ 675 ಡಿಗ್ರಿ ಅಂತ ಬರುತ್ತೆ. ಸೊ ಕಾಟ್ ಆಫ್ ಮೈನಸ್ 15 ಇಂಟು 5 divided by 4. This is equal to cot of minus its value 15 into 5 divided by 4 value 675. Now we use these three basic formula. Sin of minus theta is equal to minus sin theta. Cos of minus theta is equal to cos theta. Tan of minus theta is equal to minus tan theta. ಅಂದ್ರೆ ಆಂಗಲ್ ಮೈನಸ್ ಅಲ್ಲಿ ಇದ್ದಾಗ ಸೊ ಮೈನಸ್ ಕಾಮನ್ ಎದಕ್ಕೆ ಬರ್ತವೆ ಅಂದ್ರೆ ಸೈನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಮತ್ತೆ ಅದರ ರೆಸಿಪ್ರೋಕಲ್ಗೂ, ಟ್ಯಾನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಮತ್ತೆ ಅದರ ರೆಸಿಪ್ರೋಕಲ್ಗೆ ಅಷ್ಟೇ ಇಲ್ಲಿ ಮೈನಸ್ ವ್ಯಾಲ್ಯೂನ ಕಾಮನ್ ಹೊರಗಡೆ ಬರೆದು ಟ್ಯಾನ್ ಥೀಟಾ ಅಂತ ಬರಿತೀವಿ. ಅದೇ ಕಾಸ್ ಆಫ್ ಮೈನಸ್ ಥೀಟಾ ಅಂತ ಬಂದ್ರೆ ಅದನ್ನ ಮೈನಸ್ ತೆಗೆದು ಬಿಡ್ತೀವಿ, ಮೈನಸ್ ಬರೆಯೋದೇ ಇಲ್ಲ, ಕಾಸ್ ಥೀಟಾ. ಸೊ ಸೇಮ್ ಫಾರ್ ಸೆಕ್ ವ್ಯಾಲ್ಯೂ, ಇದರ ರೆಸಿಪ್ರೋಕಲ್ ಸೆಕ್, ಅದಕ್ಕೂ ಅಕಸ್ಮಾತ್ ಸೆಕ್ ಆಫ್ ಮೈನಸ್ ಥೀಟಾ ಅಂತ ಬಂದ್ರೆ ಅದನ್ನ ಸೆಕ್ ಥೀಟಾ ಅಂತ ಅಷ್ಟೇ ಬರಿತೀವಿ. ಸೊ ಹಾಗಾದ್ರೆ ಇಲ್ಲಿ ಬೇಸಿಕ್ ಫಾರ್ಮುಲಾ ಇದನ್ನೇ ಯೂಸ್ ಮಾಡೋಣ. ಟ್ಯಾನ್ ಆಫ್ ಮೈನಸ್ ಥೀಟಾ ಅಂದ್ರೆ ಮೈನಸ್ ಟ್ಯಾನ್ ಥೀಟಾ ಬರಿತೀವಿ. ಇದರದ್ದು ರೆಸಿಪ್ರೋಕಲ್ ಯಾವುದು? ಕಾಟ್. ಹಾಗಾದ್ರೆ ಕಾಟ್ ಆಫ್ ಮೈನಸ್ ಥೀಟಾ ಅಂತ ಬಂದ್ರೆ ಮೈನಸ್ ಹೊರಗಡೆ ಬರಿತೀವಿ. ಸೊ ದಿಸ್ ಈಸ್ ಈಕ್ವಲ್ ಟು ಮೈನಸ್ ಕಾಟ್ 675 ಡಿಗ್ರಿ. So this is equal to minus. Now split 675 degree into 90 multiple value. So this is 7 into 90 degree. 7 into 90 degree plus 45 degree. 7 into 90 degree plus 45 degree gives 675 degree. So this is equal to right minus as it is here n into 90 plus r minus theta. Our formula is theta value 45 degree, n value 7. So 7 is odd number. ಅಂದ್ರೆ ಬೆಸ ಸಂಖ್ಯೆ ಬಂದಿದೆ. ಇದು ಬೆಸ ಸಂಖ್ಯೆ ಬಂದ್ರೆ cot trigonometric function ಇದ್ರೆ tan ತಗೋತೀವಿ. ಯಾಕೆ ಇಲ್ಲಿ ಬೆಸ ಸಂಖ್ಯೆ ಇದೆ. ಅದೇ ನೋಡಿ 20 ಅನ್ನೋದು ಸಮಸಂಖ್ಯೆ ಇತ್ತು. ಸೊ ಸೈನ್ ಇರೋದನ್ನ ಸೈನ್ ಆಗಿನೇ ಬರ್ತಿದ್ವಿ. ಅಕಸ್ಮಾತ್ ಇದು ಆಡ್ ಇತ್ತಂದ್ರೆ ಸೈನ್ ಇರೋದು ಕಾಸ್ ಆಗಿ ಬರಿತಿದ್ವಿ. ಹಂಗೆ ಸೊ ಹಿಯರ್ 7 ಈಸ್ ಆಡ್ ನಂಬರ್, ದೆನ್ ಕಾಟ್ ಬಿಕಮ್ಸ್ tan ವಿತ್ ಆಂಗಲ್ 45 ಡಿಗ್ರಿ. tan 45 ಡಿಗ್ರಿ. ದೆನ್ find the angle 675 lies in which quadrant? This is 7 into 90, 1 into 90, 2 into 3 into 4 into 5 into
6 into 7 into angle ಇಲ್ಲಿವರೆಗೂ ಬರುತ್ತೆ. ಸೊ 7 into 90 ಪ್ಲಸ್ 45 ಪ್ಲಸ್ ಅಂದರೆ ಮುಂದ್ಗಡೆ ಹೋಗ್ಬಿಡ್ತೀವಿ, ಪ್ಲಸ್ 45 ಇದೆ ಮುಂದ್ಗಡೆ ಹೋಗ್ತೀವಿ. ಇದು ಫೋರ್ತ್ ಕ್ವಾಡ್ರೆಂಟ್. ದ ಆಂಗಲ್ 675 lies in fourth quadrant. In fourth quadrant, cot trigonometric function is negative. ಹಾಗಾದ್ರೆ ಇಲ್ಲಿ ನೆಗೆಟಿವ್ ಬರ್ತೀವಿ ಅಂದ್ರೆ ನೆಗೆಟಿವ್ ಇಂಟು ನೆಗೆಟಿವ್ ಏನಾಗ್ಬಿಡುತ್ತೆ, ಪಾಸಿಟಿವ್ ಆಗಿರುತ್ತೆ. ಯಾಕಂದ್ರೆ ಆಲ್ರೆಡಿ ನೆಗೆಟಿವ್ ಇತ್ತು. ಈ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕಾಟ್ ನೆಗೆಟಿವ್ ಇರುತ್ತೆ. ಸೊ ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್ ಆಯಿತು. ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ದಿಸ್ ಈಸ್ ಈಕ್ವಲ್ ಟು right plus as it is by using table value tan 45 degree is equal to 1. So this is the final answer. These 8 examples are the homework examples for you.